ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಟ್ಟಣ ಶಾಂತಿಯಿಂದ ಕೂಡಿ ಶಾಂತಿ ನೆಲೆಸಿದೆ. ಇದು ಮುಂದುವರಿಲಿ. ಮುಂದೆ ಯಾವತ್ತೂ ಕೂಡ ಈ ರೀತಿಯ ಅಹಿತಕರ ಘಟನೆಗಳು ನಡೀದಿರಲಿ. ಮತ್ತು ತಪ್ಪಿತಸ್ಥರಿಗೆ ಈಗಾಗಲೇ ಕೆಲವು ವಿಡಿಯೋಗಳ ಮೂಲಕ ಮತ್ತು ಕೆಲವು ಸುದ್ದಿ ಮಾಧ್ಯಮಗಳ ಮೂಲಕ ತಪ್ಪಿತಸ್ಥರು ಈಗಾಗಲೇ ಬಹುತೇಕ ಪೊಲೀಸ್ ಕಸ್ಟಡಿಗೆ ಒಳಪಟ್ಟಿದ್ದಾರೆ. ಅವರಿಗೆ ಈ ಒಂದು ಅಶಾಂತಿಕರ ಇರ್ತಕ್ಕಂಥ ವಿಚಾರದಲ್ಲಿ ತಕ್ಕ ಶಿಕ್ಷೆ ಆಗಲಿಕ್ಕೆ ಸರ್ಕಾರ ಮತ್ತು ನಮ್ಮ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದ ಮಾನ್ಯ ಚಲುವರಾಯ ಸ್ವಾಮಿ ಸಾಹೇಬರು ನಿನ್ನೆ ಬಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗಲಭೆಗೆ, ಘಟನೆಗೆ, ಅಶಾಂತಿಗೆ ಕಾರಣರಾದವ್ರನ್ನ ನಾವು ಕ್ಷಮಿಸುವುದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದರ ಒಂದು ಪ್ರಯುಕ್ತ ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹೊರ್ತೀವಿ. ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ತರಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಭಾಗಿಯನ್ನು ಮಾಡಲಿ ಅಂತಕ್ಕಂಥ ಆಶಯವನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಈ ಘಟನೆಗಳು ಮರುಕಳಿಸದೇ ಇರಲಿ, ಜನತೆಯ ಎಂದಿನ ಜೀವನ ಸುಗಮವಾಗಿರಲಿ, ಅಶಾಂತಿ ಉಂಟಾಗದೇ ಇರಲಿ ಅಂತಕ್ಕಂಥ ಒಂದು ಭಾವನೆಯನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ನಡೆದೇ ಇರಲಿ ಅಂತ ಹೇಳ್ತಾ, ಇದಕ್ಕೆ ಕಾರಣರಾದವರಿಗೆ ತಕ್ಕ ಶಾಸ್ತಿಯನ್ನು ಸರ್ಕಾರ, ಪೊಲೀಸ್ ಇಲಾಖೆ ಕಾನೂನು ಕ್ರಮ ಜರುಗಿಸ್ತದೆ. ಯಾವುದೇ ಆತಂಕ ಬೇಡ. ಯಾವುದೇ ಕಾರಣಕ್ಕೂ ಕೂಡ ಎಂಥ ಸಂದರ್ಭದಲ್ಲೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವುದರಲ್ಲಿ ಹಿಂದೆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು, ವಿಚಾರವನ್ನು ತಮ್ಮ ಮೂಲಕ ಜಿಲ್ಲೆಯ ಮತ್ತು ನಾಗಮಂಗಲ ತಾಲೂಕಿನ ಜನತೆಗೆ ಹೇಳಿಕೆ ಇಷ್ಟಪಡ್ತೀವಿ. ಜೊತೆಗೆ ಕೆಲವು ಸುದ್ದಿ ಮಾಧ್ಯಮಗಳಲ್ಲಿ ಈ ಒಂದು ಘಟನಾವಳಿಗಳನ್ನು ವೈಭವೀಕರಿಸ್ತಕ್ಕಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ. ನಾವೀಗ ನಾಗಮಂಗಲದಲ್ಲೇ ಓಡಾಡ್ತಾ ಇದ್ದೀವಿ, ನಾಗಮಂಗಲಕ್ಕೆ ಬಂದಿದ್ದೀವಿ. ಎಲ್ಲವೂ ಕೂಡ ಶಾಂತಿ ಸುವ್ಯವಸ್ಥೆ ಕೂಡಿದೆ. ಯಾವುದೇ ರೀತಿಯಾದ ಗಲಭೆ ವಾತಾವರಣ, ಅಶಾಂತಿ ವಾತಾವರಣ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ರಾಜ್ಯದ ಸುದ್ದಿ ಮಾಧ್ಯಮಗಳಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.